ನೀವು ನಿಮ್ಮ ಪರ್ಸನ್ ಇಬ್ರು ಮಾತಾಡ್ತಾ ಇಲ್ವಾ? ಅವ್ರು ನಿಮ್ಮನ್ನ ಬ್ಲಾಕ್ ಮಾಡಿದಾರಾ ಅಥವಾ ಸೈಲೆಂಟ್ ಆಗಿದಾರಾ? ಅವ್ರ ಮನಸ್ಸಲ್ಲಿರುವಂತಹ ಗುಟ್ಟು ಏನಿದೆ ಅನ್ನೋದನ್ನ ಈ ಒಂದು ರೀಡಿಂಗ್ ಅಲ್ಲಿ ತಿಳ್ಕೊಳ್ಳೋಣ. ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದೀರಾ, ನಿಮಗೋಸ್ಕರ ಈ ಒಂದು ರೀಡಿಂಗ್ ಆಗಿರುತ್ತೆ. ಇದೊಂದು ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದ್ರೆ ಮಾತ್ರ ಈ ಒಂದು ರೀಡಿಂಗ್ ನಾವು ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತೀರಾ. ಅದರ್ವೈಸ್ ನೀವು ಪರ್ಸನಲ್ ರೀಡಿಂಗ್ ನ ಬುಕ್ ಮಾಡ್ಕೊಳ್ಬಹುದು. ಓಕೆ, 6 ಆಫ್ ಸಾರ್ಟ್ಸ್ ಬರ್ತಾ ಇದೆ ಇಲ್ಲಿ. ಓಕೆ, ಇಲ್ಲಿ ಅವ್ರು ತುಂಬಾ ನೋವಲ್ಲಿದ್ದಾರೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಆದ್ರೆ ಈಗ ನಿಧಾನವಾಗಿ ಆ ನೋವಿಂದ ಹೊರ ಬರೋದಿಕ್ಕೆ ಟ್ರೈ ಮಾಡ್ತಿದ್ದಾರೆ. 10 ಆಫ್ ಕಪ್ಸ್ ನೋಡ್ಬೋದು, ಅವ್ರು ಎಷ್ಟು ನೋವಲ್ಲಿದ್ರು ಆ ನೋವಿಂದ ಹೊರಗೆ ಬರ್ತಾ ಇದ್ದಾರೆ. ನಿಧಾನಕ್ಕೆ ಆ ನೋವನ್ನೆಲ್ಲದನ್ನು ಕೂಡ ಮರಿತಾ ಇರುವಂತಹ ಒಂದು ಎನರ್ಜಿ ಬರ್ತಿದೆ. ಅವ್ರು ನಿಮ್ಮನ್ನ ಮರ್ತಿಲ್ಲ ಇನ್ನೂ ಕೂಡ. ಓಕೆನಾ, ಈ ಮೌನ ಅವರಿಗೆ ನಿಮ್ಮ ಬೆಲೆ ಏನಂತ ಹೇಳ್ಬಿಟ್ಟು ತಿಳ್ಕೊಳ್ಳೋದಿಕ್ಕೆ ಸಮಯ ಮಾಡಿಕೊಟ್ಟಿದೆ. ಅವರು ಕೆಲವೊಂದಷ್ಟು ತಮ್ಮ ತಪ್ಪುಗಳನ್ನೆಲ್ಲ ತಿದ್ಕೊಳ್ಳುವಂತಹ ಸಮಯ ಇದಾಗಿದೆ ಅನ್ನೋಂಥ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಿದೆ. ಅತಿ ಶೀಘ್ರದಲ್ಲಿಯೇ ದ ಹೆರೋಫೆಂಟ್ ಕಾರ್ಡ್ ಬರ್ತಿರೋದ್ರಿಂದ ಎಸ್, ಅವರಿಂದ ನಿಮಗೊಂದು ಕರೆ ಅಥವಾ ಮೆಸೇಜ್ ಬರುವಂತಹ ಸಾಧ್ಯತೆ ಇದೆ. ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಎಲ್ಲೊಂದ್ ಕಡೆ ಎಂಡ್ ಆಗುವಂತಹ ಸಮಯ ಹತ್ರದಲ್ಲಿದೆ ಅನ್ನೋಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆನಾ, ಇಲ್ಲಿ ಓಕೆ ಚೆಕ್ ಮಾಡೋಣ ಏನಿದೆ. ನೀವ್ ಅನ್ಕೊಳ್ತಿದ್ದೀರಾ ಅವರು ಮರ್ತು ಬಿಟ್ಟಿದ್ದಾರೆ ಅಂತ ಹೇಳಿ. ನೀವೆಲ್ಲೋ ಒಂದ್ ಕಡೆ ಡಿಪ್ರೆಷನ್ಗೆ ಹೋಗಿರೋ ಅಂತ ಎನರ್ಜಿ ಬರ್ತಿದೆ. ನೀವು ಡಿಪ್ರೆಷನ್ಗೆ ಹೋಗೋದು, ನೀವು ಕಣ್ಣೀರ್ ಹಾಕುವಂತಹ ಅಗತ್ಯತೆ ಏನೂ ಇಲ್ಲ. ಅವ್ರ ಮನ್ಸಲ್ಲಿ ನೀವ್ ಇನ್ನೂ ಕೂಡ ಇದ್ದೀರಾ. ಅವ್ರು ಇನ್ನೂ ನಿಮ್ಮನ್ನ ಮರ್ತಿಲ್ಲ, ನಿಮ್ಮ ನೆನಪಲ್ಲಿ ಇದ್ದಾರೆ. ಬಟ್ ಎಲ್ಲೋ ಒಂದ್ ಕಡೆ ಅವ್ರು ಸ್ವಲ್ಪ ಡಿಸ್ಟರ್ಬ್ ಆಗಿರೋ ಕಾರಣ ನಿಮ್ಮಿಂದ ಅವ್ರು ಸೈಲೆಂಟ್ ಆಗಿ ಇದ್ರು, ಮಾತುಕತೆ ಮಾಡ್ತಾ ಇರ್ಲಿಲ್ಲ ಅನ್ನುವಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ತಾಳ್ಮೆಯಿಂದ ಇರಿ, ಕಾಲ ಎಲ್ಲವನ್ನು ಕೂಡ ಸರಿಪಡಿಸುತ್ತೆ. ಪಾಸಿಟಿವ್ ಆಗಿರೋದಕ್ಕೆ ನೀವು ಹೆಚ್ಚಾಗಿ ಪ್ರಯತ್ನ ಪಡ್ಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ ನೋಡ್ಬೋದು 5 ಆಫ್ ಪೆಂಟಿಕಲ್ ತುಂಬಾ ನೋವಲ್ಲಿರುವಂತಹ ಒಂದು ಎನರ್ಜಿ. ನೀವು ನಿಮ್ಮ ಪರ್ಸನ್ ನೋವಲ್ಲಿದ್ರು ಅದನ್ನ ಅವರು ಆದಷ್ಟು ಅದರಿಂದ ಹೊರಗೆ ಬರೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಬಟ್ ನೀವು ಇನ್ನೂ ಕೂಡ ಅದೇ ನೋವಿನ ಜಾಗದಲ್ಲೇ ಇದ್ದೀರಾ. ನೀವು ಕೂಡ ನೋವಿಂದ ಹೊರಗೆ ಬರೋದಕ್ಕೆ ಪ್ರಯತ್ನ ಪಡಿ ಅನ್ನುವಂತಹ ಒಂದು ಯೂನಿವರ್ಸ್ ಮೆಸೇಜ್ ನಿಮಗೆ ಸಿಗ್ತಾ ಇದೆ. ಈ ಒಂದು ರೀಡಿಂಗ್ ಎಲ್ಲರೂ ಕೂಡ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ರು ನನಗೆ ಕಮೆಂಟ್ ಅಲ್ಲಿ ತಿಳಿಸ್ತೀರಾ 333 ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕ್ ಅನ್ನ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೀಡಿಂಗ್ ನ ಯಾರ ಹತ್ರ ಶೇರ್ ಮಾಡ್ಕೊಳ್ಬೇಕಂತ ಅನ್ಸುತ್ತೆ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ ಅಂಡ್ ಲೈಕ್ ಮಾಡಿ. ಚಾನೆಲ್ನ ಫಾಲೋ ಮಾಡೋದನ್ನ ಮಿಸ್ ಮಾಡಬೇಡಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ನೆಕ್ಸ್ಟ್ ಇನ್ನೊಂದು ರೀಡಿಂಗ್ ಅಲ್ಲಿ ಸಿಗೋಣ. ಲಾಟ್ಸ್ ಆಫ್ ಲವ್.